ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಕಾಂಗ್ರೆಸ್ ಪಾಳ್ಯದ ಬಿಗ್ ಡೆವಲಪ್ಮೆಂಟ್. ಇಬ್ಬರು ಪ್ರಮುಖರು ಕಮಲದ ಕಡೆಗೆ ಹೆಜ್ಜೆ ಇಟ್ಟೇ ಬಿಟ್ರ. ಸದ್ಯಕ್ಕೀಗ ಸಂಪುಟದಲ್ಲಿ ಬದಲಾವಣೆ ಆಗೋದು ಫಿಕ್ಸ್ ಆಗಿದೆ. ಇದನ್ನು ನಾವು ಮೊದಲೇ ರಿಪೋರ್ಟ್ ಮಾಡಿದ್ವಿ. ಸಂಪುಟ ಫೈನಲ್ ಆದಮೇಲೂ ಕೂಡ ಹೈಕಮಾಂಡ್ ಈಗ ತರಾತುರಿಯಲ್ಲೆಲ್ಲ ಮುದ್ರೆ ಒತ್ತು ಕಳಿಸಿ ಈಗ ಟೆನ್ಷನ್ ಆಗಿರುವಂಥ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮತ್ತೆ ಬದಲಾವಣೆ ಮಾಡೋಕೆ ಮುಂದಾಗ್ತಿರೋದು ಅನಿವಾರ್ಯವಾಗಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹಾಕ್ತಿದ್ದಾರೆ. ಸಂಪುಟ ಆದಮೇಲೂ ಮತ್ತೆ ಡೆಲ್ಲಿಗೆ ಹೋಗಿ ಖಾತೆಯಲ್ಲಿ ಕೊಡೋದಕ್ಕೆ ಹಂಚಿಕೆ ಮಾಡೋದಕ್ಕಾಗದ ಪರಿಸ್ಥಿತಿ ಇದೆ. ಮತ್ತೆ ಡೆಲ್ಲಿಗೆ ಹೋಗಿ ಮತ್ತೆ ಸಂಪುಟ ಸರ್ಜರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ. ಇದರ ನಡುವೆ ಇಬ್ಬರು ಪ್ರಮುಖರು BJP ಕಡೆಗೆ ವಾಲೋ ತನಕ ಬೆಳವಣಿಗೆ ಆಗ್ತಿದೆಯಾ? BJPಯಿಂದ ಆಫರ್ಗಳು ಬರ್ತಿವೆಯಾ? ಏನದು ಹಾಗಾದರೆ? ಡೀಟೇಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಯಾರ್ಯಾರ ಕರೆ ಬಂದಿದೆ ಅದನ್ನು ನೋಡ್ಬಿಡೋಣ. ಮೊದಲು ಯಾರಿಗೆ ಮಂತ್ರಿಗಿರಿ ಕಳ್ಕೊಳ್ಳುವಂಥ ಅನಿವಾರ್ಯತೆ ಎದುರಾಗಿದೆ. 2 ದಿನಕ್ಕೆ ಮಿನಿಸ್ಟರ್ ಆಗಿ ಮತ್ತೆ ಮಾಜಿಗಳಾಗ್ತಾರೆ ಇವರು. ರಿಜ್ವಾನ್ ಅರ್ಷದ್ ಅವ್ರಿಗೆ ಮಂತ್ರಿ ಕೊಟ್ಟಿದ್ದಾರೆ, ಜಮೀರ್ ಅವ್ರಿಗೂ ಕೊಟ್ಟಿದ್ದಾರೆ, ಖಾದರ್ ಅವ್ರಿಗೂ ಕೊಟ್ಟಿದ್ದಾರಲ್ವಾ. ಅಲ್ಪಸಂಖ್ಯಾತರಲ್ಲಿ ಈಗ ಜಮೀರ್ ಅವ್ರನ್ನಂತೂ ವಾಪಸ್ ತಗೊಳಕ್ಕಾಗದೇ ಇಲ್ಲ. ಚರ್ಚೆಗಳು ನಡೀತಿರ್ಬೋದು, ಜಮೀರ್ ಅವ್ರನ್ನ ವಾಪಸ್ ತಗೊಳ್ತಾರಾ, ತನ್ವೀರ್ ಸೇಠ್ ಅವ್ರಿಗೆ ಕೊಡ್ತಾರಾ, ಇನ್ನೊಬ್ರು ಕೊಡ್ತಾರಾ ಅಂತ. ಬಟ್ ಜಮೀರ್ ಅವ್ರನ್ನ ಕೈ ಬಿಡಬಹುದು ಅನ್ನೋ ಪರಿಸ್ಥಿತಿ ಇದ್ದಿದ್ರೆ, ಅದನ್ನು ಪಕ್ಷ ತಡ್ಕೊಳ್ಳತ್ತೆ ಅನ್ನೋ ಶಕ್ತಿ ಈಗಿನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಜಮೀರ್ ಅವ್ರನ್ನ ಯಾವತ್ತೂ ಕೈ ಬಿಟ್ಬಿಡ್ತಿದ್ರು. ಮೊದಲೇ ಅವ್ರ ಮೇಲೆ ಅಷ್ಟು ಗಂಭೀರ ಆರೋಪ ಇರುವಾಗ, ಸಿದ್ದರಾಮಯ್ಯನವರೇ ಅವ್ರಿಗೆ ಕೊಡಬೇಡಿ ಅಂತ ಹೇಳಿರುವಾಗ ಕೊಡೋಕ್ಕಾಗ್ತಿತ್ತು ಅವ್ರಿಗೆ. ಹೈಕಮಾಂಡ್ ಇವ್ರಿಗೆ ಕೊಡದಿದ್ರೆ ಏನಾಗುತ್ತೆ ಅಂತ ಗೆಸ್ ಮಾಡೇ ಅಲ್ವಾ ಉಳಿಸ್ಕೊಂಡಿದ್ದು. ಸೊ ಅವ್ರನ್ನ ತೆಗಿಯೋ ಚಾನ್ಸೇ ಇಲ್ಲ. ಯಾರನ್ನು ತೆಗಿಬೋದಾಗಾದರೆ ಈಗಿರೋದು ಆಪ್ಷನ್ನು ರಿಜ್ವಾನ್ ಅರ್ಷದ್ ಅವರದ್ದೇ ಅಂತ ನಮಗೆ ಕಣ್ಣಿಗೆ ಕ್ಲಿಯರಾಗಿ ಕಾಣಿಸುತ್ತೆ. ಇದರ ನಡುವೆಯೇ ಡೆಲ್ಲಿ ಕಾಲ್ ಬಂದಿದೆ ಅವ್ರಿಗೆ. ಸೊ ರಿಜ್ವಾನ್ ಅರ್ಷದ್ ಅವ್ರಿಗೆ ಬೇರೆ ಏನಾದರೂ ಸ್ಥಾನಮಾನನೋ ಸಮಾಧಾನನೋ ಫಂಡೋ ಮುಂದಿನ ಭವಿಷ್ಯದ ಆಫರ್ಗಳನ್ನು ಕೊಟ್ಟು ಈಗ ಸದ್ಯಕ್ಕೆ ಅವರನ್ನು ಶಾಂತವಾಗಿಸಿ ಆ ಸ್ಥಾನದಲ್ಲಿ ಬೇರೆಯವ್ರನ್ನ ಕೂರಿಸ್ಬೇಕಾದ ಅನಿವಾರ್ಯತೆಯಲ್ಲಿ ಸಿಕ್ಕಾಕ್ಕೊಂಡಿದೆ. ಸೊ ರಿಜ್ವಾನ್ ಅರ್ಷದ್ ಅವರ ತಲೆದಂಡ ಬಹುತೇಕ ಫಿಕ್ಸ್ ಅಂತ ಅನ್ನಿಸ್ತಿದೆ ಈಗ. ಮತ್ತು ಚಲುವರಾಯಸ್ವಾಮಿ ಅವರು ಒಕ್ಕಲಿಗ ಕೋಟಾದಲ್ಲಿ ಕೃಷ್ಣಪ್ಪ ಅವರು ಹೆಂಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ, ತಾಕತ್ತಿದೆಯಾ ಯಾವನ್ಗಾದರೂ, ದಿಟ್ಟೋ ವರ್ಡ್ಸ್ ಅವ್ರು ಬಳಸ್ತಿರೋದು. ತಾಕತ್ತಿದೆಯಾ ಪಕ್ಷದಲ್ಲಿ ಯಾರಿಗಾದರೂ ನಿಗಮ ತಗೊಳ್ಳಿ, ಮಂಡಳಿ ತಗೊಳ್ಳಿ ಅಂತ ಹೇಳೋಕ್ಕೆ? ಸಚಿವ ಸ್ಥಾನ ಬಿಟ್ಟು ಬೇರೆ ಏನಾದರೂ ನಮಗೆ ಕೊಡ್ತೀನಿ ಅಂತ ಹೇಳೋವಷ್ಟು ಧೈರ್ಯವಾದರೂ, ನಮಗೆ ಆಪ್ಷನ್ ಕೊಡೋ ಧೈರ್ಯವಾದರೂ ಉಳ್ಕೊಂಡಿದೆಯಾ? ಕಾಂಗ್ರೆಸ್ಸನ್ನು ಉದ್ಧಾರ ಮಾಡಬೇಕು ಅಂತ ಮಾಡಿದ್ದೀರಾ ಅಥವಾ ಹಾಳು ಮಾಡಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದೀರಾ? ಸುಮ್ಮನೆ ಇದ್ದೀವಿ ಅಂತ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತೀರಾ? ಹುಷಾರು, ಏನು ಬೇಕಾದರೂ ಆಗುತ್ತೆ. ಕೊಡೋದಾದ್ರೆ ಮಂತ್ರಿಗಿರಿ ಕೊಡಿ, ಇಲ್ಲ ಅಂದರೆ ನಾವು ಏನು ಕೇಳಲ್ಲ, ನಮಗೇನು ಮಾಡಬೇಕು ಗೊತ್ತು ಅನ್ನುವ ಅಂತಿಮ ನಿರ್ಧಾರವನ್ನು ವಿಜಯನಗರ ಕ್ಷೇತ್ರದ ಎಂ ಕೃಷ್ಣಪ್ಪ ಅವರು ತಿಳಿಸಿಬಿಟ್ಟಿದ್ದಾರೆ. ಸೊ ಪ್ರಿಯಾ ಕೃಷ್ಣ ಅವರು ಈಗ ಡೆಲ್ಲಿಲಿದ್ದಾರೆ, ಅವ್ರನ್ನ ಕರೆಸ್ಕೊಂಡು ಮಾತಾಡ್ತಿದ್ದಾರೆ. ಯಾವ ಮಾತುಕತೆಗೂ ಜಗ್ಗಲ್ಲ, ಸಂಧಾನ ಸಮಾಧಾನದ ಆಪ್ಷನ್ನೇ ಇಲ್ಲ. ನಿಮಗೆ ಆಪ್ಷನ್ ಕೊಟ್ಟಿದ್ದೀವಿ, ಈಗ ಕೊಡ್ತೀರಾ ಇಲ್ವಾ ಡಿಸೈಡ್ ಮಾಡಿ. ಸೊ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರು ಯಾವ ಕಡೆ ಹೋಗ್ತಾರೆ ಅನ್ನೋ ತನಕ ಚರ್ಚೆ ಆಗ್ತಿದೆ. ಅವ್ರಿಗೆ ಹೊರಗಡೆಯಿಂದ ಆಫರ್ಸ್ಗಳು ಕೂಡ ಬರ್ತಿವೆ. ಗ್ಯಾಪಲ್ಲಿ ಹೊರಗಡೆಯಿಂದ ಅವ್ರ ಜೊತೆ ಮಾತುಕತೆ ಮಾಡೋ ಪ್ರಯತ್ನ ಕೆಲವರು ನಡೆಸಿದ್ದಾರೆ. ಕೃಷ್ಣಪ್ಪ ಅವರಂತೂ ಯಾವ ಪಕ್ಷಕ್ಕಾದರೂ ಸೂಟ್ ಆಗ್ತಾರೆ. ಅವ್ರಿಗೇನು ಎಕ್ಸ್ಟ್ರೀಮ್ ಆಗಿ ಯಾವುದೇ ಸಿದ್ಧಾಂತ ಮತ್ತೊಂದು ಅಂತ ತುಂಬ ನೆಚ್ಕೊಂಡವರಲ್ಲ. ಅವರು ಜನ ಕ್ಷೇತ್ರದ ಜೊತೆ ಒಳ್ಳೆ ನಂಟಿರೋರು, ಎಲ್ಲಕ್ಕಿಂತ ಮನಿ ಪವರ್ ಇರೋರು. ಹಂಗೆ ನೋಡೋಕೆ ಹೋದರೆ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ರೀತಿಯಲ್ಲೇ ಬಲ ತುಂಬ್ಕೊಂಡು ಬಂದಿರೋರು, ಬೇರೆ ಬೇರೆ ಬಲಗಳನ್ನು ತುಂಬ್ಕೊಂಡು ಬಂದಿರೋರು ತುಂಬ ಜನ ಇದ್ದಾರೆ. ಈಗ ಜಾರ್ಜ್ ಅವರು ಸ್ವಂತ ಬಲವನ್ನು ಪಕ್ಷಕ್ಕೂ ಕೊಡ್ತಾರೆ. ಅವರು ಪಕ್ಷದಿಂದಲೇ ಬಲಿಷ್ಠರಾಗಿ ಪಕ್ಷಕ್ಕೆ ಬಲ ಕೊಡೋದಲ್ಲ, ಸ್ವಂತ ಬಲವನ್ನು ಪಕ್ಷಕ್ಕೆ ಕೊಡ್ತಾರೆ. ಅರ್ಥ ಆಗತ್ತೆ. ಸೊ ಆ ರೀತಿಯ ತುಂಬ ಜನ ನಾಯಕರಿದ್ದಾರೆ. ಈಗ SS ಮಲ್ಲಿಕಾರ್ಜುನ್ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಕೆಲವು ಕಾರಣಗಳಿಂದ. ಅದೇ ರೀತಿಯಲ್ಲಿ ಕೃಷ್ಣಪ್ಪನವರನ್ನು ಈಗ ಹೊರಗೆ ಇಟ್ಟಿರೋದು ತುಂಬ ಕಾಸ್ಟ್ಲಿ ಆಗ್ತಿದೆ. ಅವ್ರಿಗೆ ಮಂತ್ರಿ ಮಾಡಿಲ್ಲ ಅಂದರೆ ಅವ್ರು BJP ಕಡೆಗೆ ಅಥವಾ ಅವ್ರಿಗೆ ಇಷ್ಟ ಬಂದ ಕಡೆಗೆ ಏನು ಬೇಕಾದರೂ ತೀರ್ಮಾನ ತಗೊಳ್ಬಹುದು ಅನ್ನೋದೇ ಸಿಗ್ತಿರೋ ಬ್ರೇಕಿಂಗ್ ನ್ಯೂಸ್. ಸರ್ ಮಾಡಬೇಕಾಗಿರೋದು ಅವರು ಮಾಡ್ತೀವಿ ಅಂತ ಹೇಳಿದರೆ ಅದೇನು ಮಾಡ್ತಾರೆ ನೋಡೋಣ. ಅಷ್ಟು ಬಿಟ್ಟರೆ ನಾವು ಅಲ್ಲಿ ಅದಿದೆಯಾ ಅವೆಲ್ಲ ಏನೂ ಇಲ್ಲದೆ ಇಬ್ಬರಿಬ್ಬರು ಗೆದ್ದಿರೋರಿಗೆ ಯಾಕೆ ಕೊಟ್ಟಿಲ್ಲ? ಅವರು ಎಷ್ಟು ಸರ್ತಿ ಮೋಸ ಮಾಡೋದು? ನಾವು ಯಾರು ಗೆಲ್ಲದೇ ಇದ್ದ ಗೆದ್ದು ಬೈ ಎಲೆಕ್ಷನ್ ಸೋಲಿಸಿದ್ದೀವಿ. 20 ಸೀಟ್ ಸೋತಾಗ 1 ಸೀಟ್ ಗೆದ್ದಿದೆ, ಗೊತ್ತಾಯ್ತೇನಪ್ಪ. ಅಂಥದ್ರಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಾವು ಗೆದ್ದುಬಿಟ್ಟು ನಮಗೆ ಏನಿಲ್ಲ ಸುಮ್ಮನೆ ಇರಿ ಅಂದರೆ ಏನರ್ಥ? ನನಗಲ್ಲ,
ಅವಮಾನ ಮಾಡ್ತಾ ಇರೋದು ಅವರು. ಓಟ್ಗೆ ಓಟ್ ಹಾಕಿದ್ರಲ್ಲ ನಮ್ಮನ್ನ, ಕಾಂಗ್ರೆಸ್ನ ನಂಬಿ ನಮ್ಮನ್ನ ನಂಬಿ, ಆ ಜನಕ್ಕೆ ಅವಮಾನ ಆಗಿದೆ, ಕ್ಷೇತ್ರ ಜನಕ್ಕೆ ಅವಮಾನ ಆಗಿದೆ. ಗೋವಿಂದರಾಜ ನಗರ, ವಿಜಯನಗರ ಕ್ಷೇತ್ರದ ಜನಕ್ಕೆ ಅವಮಾನ ಆಗಿದೆ. ಗೊತ್ತಾಯ್ತನಪ್ಪ, ನಮಗೇನು ಅವಮಾನದ ಪ್ರಶ್ನೆ ಅಲ್ಲ. ನಮಗೆ ಗೊತ್ತಾ, ನಾವೇನು ಇದರಿಂದ ಏನು ಜೀವನ ಮಾಡೋರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು. ಏನು ಹೇಳಿ, ಇವನೇನು ಲಂಚ್ಕೋರ ಅಲ್ಲ, ಭ್ರಷ್ಟ ಅಲ್ಲ, ಏನೂ ಅಲ್ಲ, ಅವ್ನ ಪಾಡ್ಗೆ ಅವ್ನು ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟವ್ರು ಅವರು. ನಾವೂ ಅಷ್ಟೇ, ನಾವೇನು ಇದರಿಂದ ಜೀವನ ಏನು ಮಾಡ್ತಾ ಇಬ್ಬರಿದ್ದೀವಿ ನಾವು. 2 ಬಿಗ್ ವಿಕೆಟ್ಸ್ ಹೋಗುತ್ತೆ. ಹಾಗಾಗಿ ಅದು ಪಕ್ಷಕ್ಕೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀವಿ ಅನ್ನೋ ತನಕ ನಿರ್ಧಾರ ಮಾಡಿದ್ದಾಗಿದೆ. ಕೊಟ್ಟರೆ ಪಕ್ಷ ನಿಷ್ಠೆಯಿಂದಿದ್ದೀವಿ, ನಿಷ್ಠೆ ಮುಂದುವರಿಯುತ್ತೆ. ಇಲ್ಲವಾದಲ್ಲಿ ಹೆಜ್ಜೆ ಹಿಂದಿಡೋ ಮಾತೇ ಇಲ್ಲ ಅನ್ನೋ ತನಕ ಕೃಷ್ಣಪ್ಪ ಅವರು ಕಡ್ಡಿ ತುಂಡು ಮಾಡಿದ್ದಾಗಿದೆ. ಅವ್ರಿಗೀಗಾಗಲೇ ಬೇಕಾದಷ್ಟು ಆಫರ್ಸ್ಗಳ ಸುರಿಮಳೆಯೇ ಬಂದು ಬಿದ್ದಿದೆ. ಸೊ ಹೈಕಮಾಂಡ್ ಈಗ ತರಾತುರಿಯಲ್ಲಿ ಕೃಷ್ಣಪ್ಪ ಅವ್ರಿಗಂತೂ ಸಚಿವ ಸ್ಥಾನ ಕೊಡಲೇಬೇಕು, ಇಲ್ಲ ಆಯ್ತು ಅವ್ರು ಹೋದ್ರೆ ಹೋಗಲಿ ಅಂತ ಬಿಡಲೇಬೇಕು. 2 ಆಪ್ಷನ್ ಇರೋದು, ಮಧ್ಯದ್ದೇನೂ ಉಳ್ಕೊಂಡಿಲ್ಲ. ಈಗ ಟಿ ವಿ ಜಯಚಂದ್ರ ಅವ್ರನ್ನ ಸಮಾಧಾನ ಮಾಡಿದ್ರು, ಬೇಳೂರು ಸಮಾಧಾನ ಮಾಡಿದ್ರು, ಆ ಥರ ಇಲ್ಲ ಕೃಷ್ಣಪ್ಪ ಅವ್ರದ್ದು. ಹಾಗಾಗಿ ಇವತ್ತು ನಾಳೆ ಫೈನಲ್ ಆಗಬೇಕು. ನಾಳೆನೂ ಖಾತೆ ಎಲ್ಲ ಆಗಲ್ಲ, ಮಂಡೇನೂ ಆಗೋ ಚಾನ್ಸಸ್ ಕಡಿಮೆ. 13ರ ತನಕ ಟೈಮ್ ಇದೆ ನಮಗೆ. ಸೆಷನ್ ಶುರುವಾಗೋದ್ರೊಳಗೆ ಏನಾದರೂ ಮಾಡ್ಕೊಳ್ತೀವಿ ಅಂತ ಈಗ ನಿನ್ನೆ ಆಗತ್ತೆ ಅಂತಿದ್ದವ್ರು ಮುಂದಕ್ಕೆ ಹಾಕಿದ್ದಾರೆ. ಹಾಗಾಗಿ ಈಗ ರಿಜ್ವಾನ್ ಅರ್ಷದ್ ಅವ್ರನ್ನ ಕೆಳಗಿಳಿಸೋದು, ಚಲುವರಾಯಸ್ವಾಮಿ ಅವ್ರನ್ನ ಕೆಳಗಿಳಿಸೋದು 2 ಆಪ್ಷನ್ಸು ಕ್ಲಿಯರ್ ಆಗಿ ಕಾಣಿಸ್ತಿರೋದು. ಯಾಕಂದರೆ ಮುನಿಯಪ್ಪನವ್ರದ್ದು ಹೈಕಮಾಂಡು, ಡಿ ಕೆ ಶಿವಕುಮಾರ್ ಅವ್ರದ್ದು ಎಲ್ಲರದ್ದು ಐಡಿಯಾ ಅವ್ರನ್ನ ಇಳಿಸಿ ಅವ್ರ ಮಗಳಿಗೆ ಕೊಟ್ಬಿಟ್ರೆ 2-3 ಕೋಟ ಒಂದೇ ಖರ್ಚಲ್ಲಿ ಆಗ್ಬಿಡುತ್ತೆ ಅಂತ. ಬಟ್ ಅವರು ಸೆಡ್ ಹೊಡೆದಿದ್ದಾರೆ. ಇದೆಲ್ಲ ಸುಳ್ಳು ಸುದ್ದಿ, ಇದೆಲ್ಲ ಚಾನ್ಸೇ ಇಲ್ಲ. ನನ್ನ ಟಚ್ ಮಾಡೋಕ್ಕೆ ಬಂದರೆ ಅಷ್ಟೇ. ಮುನಿಯಪ್ಪನವ್ರಿಗೆ ಈಗ ಆಲ್ರೆಡಿ ಯಾವ್ಯಾವ ಪಕ್ಷದಿಂದ ಆಫರ್ಸ್ ಇತ್ತು. ಕಳೆದ ಚುನಾವಣೆಯಲ್ಲೇ ಅವರನ್ನು ಯಾರ್ಯಾರು ಮನೆ ಬಾಗಿಲಿಗೆ ಬಂದು ಮಾತಾಡಿಸಿದ್ರು ಗೊತ್ತು ನಮಗೆ. JDSನಿಂದನೂ ಆಫರ್ ಇದೆ, BJPಯಿಂದನೂ ಆಫರ್ ಇದೆ, ಮುನಿಯಪ್ಪನವ್ರಿಗೆ ಬೇಕಾದಷ್ಟು ಆಫರ್ಗಳಿವೆ. ಸೊ ಇದು ಲಾಸ್ಟ್ ಚಾನ್ಸ್ ಅಲ್ವಾ? ಈ ಕೃಷ್ಣಪ್ಪನವ್ರಿಗಾಗಲಿ ಮುನಿಯಪ್ಪನವ್ರಿಗಾಗಲಿ ಇದು ಲಾಸ್ಟ್ ಚಾನ್ಸ್ ಬಿಟ್ಕೊಂಡು ಬಿಡ್ತಾರಾ ಯಾರಾದರೂ? ಹಾಗಾಗಿ ಮುನಿಯಪ್ಪನವ್ರಿಗೆ ಚಾನ್ಸೇ ಇಲ್ಲ. ನನ್ನ ಇಲಾಖೆ ಚೇಂಜ್ ಮಾಡಿ ಕೊಡಿ, ಇಲ್ಲ ಇನ್ನೊಂದು ಕೊಡಿ, ಸೇರಿಸ್ಕೊಡಿ, ಸಮಾಜ ಕಲ್ಯಾಣ ಕೊಡಿ, ಇರೋದನ್ನು ಟಚ್ ಮಾಡಿದ್ರು ಹುಷಾರ್. ಅವರು ಕಡ್ಡಿ ತುಂಡು ಮಾಡಿದ್ದಾಗಿದೆ. ಹಾಗಾಗಿ ಈಗ ಹೈಕಮಾಂಡ್ ಏನು ಮಾಡಿಬಿಡ್ತು, ತಾವು ಒಂದು ನಿರ್ಧಾರ ತಗೊಂಡ ಮೇಲೆ ಎಲ್ಲರೂ ಒಪ್ಕೊಳ್ಬೇಕು. CM ಚೇಂಜ್ ಮಾಡಿ ಒಪ್ಸಿದೀವಂತೆ, ಇನ್ನು ಮಂತ್ರಿ ಸ್ಥಾನ ಒಂದು ದೊಡ್ಡ ವಿಷಯನ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರು. ಅದು ಈಗ ಕಾಸ್ಟ್ಲಿ ಆಗಿಬಿಟ್ಟಿದೆ. CM ವಿಚಾರ ಆದರೆ ಮೊದಲು ಒಪ್ಪಂದ ಆಗಿತ್ತು, ಅದೇ ಬೇರೆ ರೀತಿಯಲ್ಲಿ ಆಯಿತು. ಹೆಂಗೋ ಸಿದ್ದರಾಮಯ್ಯನವ್ರಿಗೂ ವಯಸ್ಸಾಯಿತು, ಅವ್ರಿಗೂ ಬೇಕಾದಷ್ಟು ಚಾನ್ಸ್ ಸಿಕ್ತು ಅನ್ನೋ ಥರ ಇತ್ತು. ಬಟ್ ಇದು ಬೇರೆ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ. ಸೊ ಏನೂ ಆಗಲ್ಲ, ನಮ್ಮ ಆದೇಶವನ್ನು ಪಾಲಿಸಲೇಬೇಕಾಗತ್ತೆ, ಯಾರೇನು ಮಾಡ್ತಾರೆ ನೋಡೇ ಬಿಡೋಣ ಅನ್ನೋ ರಾಹುಲ್ ಗಾಂಧಿ ಅವರ ಆದೇಶ ಈಗ ತಲೆ ಕೆಳಗಾಗಿ ಮತ್ತೆ ಚೇಂಜ್ ಮಾಡಬೇಕಾದ ಭಾರಿ ಮುಜುಗರದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಕ್ಕಾಕೊಂಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಎಷ್ಟು ಒಂಥರ ಕಸಿಬಿಸಿ ಅಂದರೆ, ಇಂಥದ್ದೆಲ್ಲೂ ನಡೆಯಲ್ಲ ಸಾಮಾನ್ಯವಾಗಿ. ಬಹುತೇಕ ಸಿಚುವೇಶನ್ಗಳಲ್ಲಿ ಹಿಂಗೆ ನಡೆಯಲ್ಲ. ಲೇಟ್ ಆಗ್ಬೋದು ಮಿನಿಸ್ಟ್ರ್ ಮಾಡೋದು, ಖಾತೆ ಹಂಚಿಕೆ ಮಾಡೋದು, ಬಟ್ ಕೊಟ್ಟು ಕಿತ್ಕೊಳ್ಳೋದಿದೆಯಲ್ಲ, ಲಿಸ್ಟ್ ಬಂದಾಗಲೂ ಹಾಗೆ ಆಯಿತು. ಗಾಯತ್ರಿ ಅವ್ರ ಹೆಸರು ಸಿದ್ದರಾಮಯ್ಯನವ್ರ ಕಣ್ಣು ಕೆಂಪಾಗ್ತಿದ್ದಂಗೆ ಹೆದರು ಹೋಗ್ಬಿಡ್ತು ಕಾಂಗ್ರೆಸ್ ಹೈಕಮಾಂಡು. ತೆಗಿಲೇಬೇಕಾದ ಅನಿವಾರ್ಯತೆ ಎದುರಾಯಿತು. ಈಗ ಬಸವರಾಜ ಶಿವಣ್ಣನವ್ರ ಕಥೆ ಏನೂ ಗೊತ್ತಿಲ್ಲ. ಅವ್ರಿಗೆ ಯಾವ ಜಾಗ ಖಾಲಿ ಮಾಡ್ತಾರೆ ಅನ್ನೋದು ಕಾಣಿಸ್ತಾನೇ ಇಲ್ಲ ಇಲ್ಲಿ. ಅಂತಹ ಪರಿಸ್ಥಿತಿ ಇದೆ. ಸೊ ಈಗ ಬದಲಾವಣೆ ಅಂತೂ ಶತಸಿದ್ಧ. ಖಾನಿಜ್ ಫಾತಿಮಾ ಹೆಸರು ಕೇಳಿ ಬರ್ತಿದೆ. ಅವರನ್ನು ಕೂರಿಸಿದ್ರೆ ಮಹಿಳೆ ಮತ್ತು ಮುಸ್ಲಿಂ ಎರಡೂ ಆಗಿಬಿಡುತ್ತೆ. ರಿಜ್ವಾನ್ ಅರ್ಷದ್ ಅವ್ರನ್ನ ಇಳಿಸಿ ಅವ್ರಿಗೆ ಕೊಡ್ತಾರ, ತನ್ವೀರ್ ಸೇಠ್ ಅವ್ರಿಗೆ ಕೊಟ್ಟರೆ ಅಂಥ ದೊಡ್ಡ ಲಾಭ ಏನೂ ಆಗಲಿಕ್ಕಿಲ್ಲ. ಹಾಗಾಗಿ ಎರಡೂ ಹಕ್ಕಿನ ಒಂದೇ ಕಲ್ಲಲ್ಲಿ ಹೊಡೆಯೋ ಥರ ಒಂದು ಆಯ್ಕೆ ಆಗತ್ತೆ. ಆ ಥರ ಮಾಡಿ ಮಹಿಳೆದು ಒಂದು ಖಾಲಿ ಇರೋ ಜಾಗದಲ್ಲಿ ಬಸವರಾಜ್ ಶಿವಣ್ಣನವರು ಅವ್ರನ್ನ ಕೂರಿಸೋದು, ಇಲ್ಲಿ ಒಕ್ಕಲಿಗ ಒಬ್ಬರನ್ನ ರಾಜೀನಾಮೆ ಕೊಡಿಸ್ಬಿಟ್ಟು ಕೃಷ್ಣಪ್ಪ ಅವ್ರನ್ನ ಇನ್ನು ಮಾಡ್ಕೊಳ್ಳೋದು, ಈ ಥರ ಸಿಕ್ಕಾಪಟ್ಟೆ ಕಾಂಬಿನೇಷನ್ಸ್ ವರ್ಕೌಟ್ ಆಗ್ತಿದೆ. ಈಗ ಯಾವುದು ಮಾಡಿದ್ರೂ ಒಂದು ಮಾಡಿದ್ರೆ ಇನ್ನೊಂದು ಆಗುತ್ತೆ ಅನ್ನುವಂಥ ಡ್ಯಾಮೇಜ್ ಪಕ್ಷಕ್ಕೆ ಎದುರಾಗುವ ಸಂಭವ ಕಾಣಿಸ್ತಾ ಇದ್ದು ಹೈಕಮಾಂಡ್ ಈಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ. ಒಟ್ಟಿನಲ್ಲಿ BJPಗರಿಗೆ ಈಗ ಒಳ್ಳೆ ಚಾನ್ಸು. ನೋ ಡೌಟ್ ಕೆಲವು ಸೀನಿಯರ್ಸ್ ಮೇಲೆ BJP ಕಣ್ಣಿಟ್ಟಿದೆ. ಕೆಳಗಡೆ ಈ ಶಾಸಕರಿದ್ದಾರಲ್ಲ ಅವ್ರನ್ನೆಲ್ಲ ಸಮಾಧಾನ ಮಾಡಿಬಿಡ್ಬೋದು. 2 ಸಲ 3 ಸಲ ಗೆದ್ದವರು, ಇನ್ನು ಯುವಕರಿರೋರು, ಅವ್ರನ್ನೆಲ್ಲ ಸಮಾಧಾನ ಮಾಡೋಕೆ ಹೈಕಮಾಂಡ್ಗೂ ಗೊತ್ತು, ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು. ಬಟ್ ಈ ಸೀನಿಯರ್ಸ್ ಇದ್ದಾರಲ್ಲ ಅವ್ರಿಗೆ ಇನ್ನು ಪಕ್ಷದಿಂದ ಸಿಗೋದೇನೂ ಇರಲ್ಲ. ಇನ್ನು ಅವರು ತಮ್ಮ ಸ್ವಂತ ಲಾಭವನ್ನು ಹೆಚ್ಚಾಗಿ ಯೋಚನೆ ಮಾಡ್ತಾರೆ. ಯಾಕಂದರೆ ಸಿಕ್ಕಿದ್ರೆ ಇದು ಒಂದು ಚಾನ್ಸ್, ನಮಗೆ ಇಲ್ಲದಿದ್ರೆ ಇಲ್ಲ, ಮುಗೀತು ಕಥೆ ಅಂತ. ಸೊ ಅವರು ಪಕ್ಷ ಕಂಡುಕೊಂಡು ಕೂರೋ ಥರ ಇರಲ್ಲ ಈ ವಯಸ್ಸಲ್ಲಿ. ಅವರ ಮಕ್ಕಳಿಗೆ ಒಂದು ದಾರಿ ಮಾಡಿಕೊಟ್ಟು ಹೋಗಬೇಕಾಗತ್ತೆ ಅವರು. ಹಾಗಾಗಿ ಒಂದು ಅವಕಾಶ ಬೇಕೇ ಬೇಕು ಅಂತ ಕಾಯ್ತಿರ್ತಾರೆ. ಸೊ ಸೀನಿಯರ್ಸ್ ಮೇಲೆ ತಮಗೆ ಎಲ್ಲಿ ಬಲ ಇಲ್ವೋ ಅಂತಹ ಕ್ಷೇತ್ರಗಳಲ್ಲಿ ಈಗ BJP
ಕಣ್ಣಿಡತ್ತೆ. ಅಂತಹ ಬೆಳವಣಿಗೆ ಈಗ ಸದ್ದಿಲ್ಲದೆ ಶುರುವಾಗಿರೋದು. ಕೃಷ್ಣಪ್ಪ ಅವ್ರಿಗಂತೂ ಆಲ್ರೆಡಿ ಆಫರ್ಸ್ ಬರ್ತಿವೆ ಅನ್ನುವ ಸುದ್ದಿಗಳು ಚರ್ಚೆ ಆಗ್ತಿರೋದು ಹೌದು. ಬಟ್ ಹೈಕಮಾಂಡ್ ಕಳ್ಕೊಳ್ಳಿಕ್ಕಿಲ್ಲ ಅವರನ್ನ. ಒಬ್ಬರನ್ನ ರಾಜೀನಾಮೆ ಕೊಡಿಸ್ತಾರೆ. ಮಾಗಡಿ ಬಾಲಕೃಷ್ಣ ಅವ್ರು ತಾನೇ ರಾಜೀನಾಮೆ ಕೊಡ್ತೀನಿ ಅಂತಿದ್ದಾರೆ. ಬಟ್ ಮಾಗಡಿ ಬಾಲಕೃಷ್ಣ ಅವ್ರನ್ನ ಬಿಡಲ್ಲ. ಡಿ ಕೆ ಆಪ್ತರು, ಈಗ ಮಿನಿಸ್ಟರ್ ಆಗಿರೋರು ಚಲುವರಾಯಸ್ವಾಮಿ ಅವರು ಆಲ್ರೆಡಿ ಆಗಿದ್ರು. ಹಾಗಾಗಿ ಅವರನ್ನು ರಾಜೀನಾಮೆ ಕೊಡಿಸೋದು ಬೆಟರ್ ಆಪ್ಷನ್ನು. ಸೊ ಇದೆಲ್ಲ ಈಗ ಒಂಥರ ಕಲಸು ಮೇಲೋಗರ ಮಾಡಿಕೊಂಡು ಮತ್ಸರಿ ಮಾಡೋದಕ್ಕೆ ಹರಸಾಹಸ ಪಡುವಂತಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.